ಭಾರತದ ಸಂಗೀತ ಲೋಕದ ದಂತಕತೆ ಸಾವಿರಾರು ಹಾಡುಗಳ ಸರದಾರೆ ಆಶಾ ಭೋಸ್ಲೆ ಅವರು ಇಂದು ಮೌನವಾಗಿದ್ದಾರೆ. 92ನೇ ವಯಸ್ಸಿನಲ್ಲಿ ಇಹಲೋಕ ತ್ಯಜಿಸಿರುವ ಗಾನ ಕೋಗಿಲೆಯ ನಿಧನಕ್ಕೆ ಇಡೀ ಚಿತ್ರರಂಗ ಕಂಬನಿ ಮಿಡಿತಾ ಇದೆ. ಕೇವಲ ಗಾಯಕಿಯಾಗಿ ಮಾತ್ರವಲ್ಲದೆ ವೈಯಕ್ತಿಕ ಜೀವನದ ಹತ್ತಾರು ಸವಾಲುಗಳನ್ನು ಮೆಟ್ಟಿ ನಿಂತರು. ವೀರನಾರಿಯಂತೆ ಬದುಕಿದ ಆಶಾ ಅವರ ಜೀವನ ಪಯಣ ಇವತ್ತು ಅಂತ್ಯವಾಗಿದೆ. ಆಶಾ ಅವರ ಹೋರಾಟದ ಬದುಕು ಮತ್ತು ಸಾಧನೆಯ ಹಾದಿ ಕುರಿತಾಗಿ ಒಂದು ವಿಶೇಷ ವರದಿ ಇದೆ ನೋಡಿ. ಭಾರತೀಯ ಚಿತ್ರರಂಗದ ದಿಗ್ಗಜ ಗಾಯಕಿ ಆಶಾ ಭೋಸ್ಲೆ ಇಹಲೋಕ ತ್ಯಜಿಸಿದ್ದಾರೆ. ತೀವ್ರ ಉಸಿರಾಟದ ಸಮಸ್ಯೆ ಮತ್ತು ಎದೆನೋವಿನಿಂದ ಮುಂಬೈನ ಬ್ರೀಚ್ ಕ್ಯಾಂಡಿ ಆಸ್ಪತ್ರೆಗೆ ದಾಖಲಾಗಿದ್ದರು. ಅವರನ್ನು ತೀವ್ರ ನಿಗಾ ಘಟಕದಲ್ಲಿಟ್ಟು ಚಿಕಿತ್ಸೆ ನೀಡಲಾಗುತ್ತಿತ್ತು. ಚಿಕಿತ್ಸೆಗೆ ಸ್ಪಂದಿಸದ ಅವರು ಇಂದು ಮಧ್ಯಾಹ್ನದ ವೇಳೆಗೆ ನಿಧನ ಹೊಂದಿದ್ದಾರೆ. ಸಂಗೀತದ ಧ್ರುವತಾರೆ ಆಶಾ ಭೋಸ್ಲೆ ಅವರ ಬದುಕು ಸಿನಿಮಾ ಕಥೆಗಿಂತ ಕಡಿಮೆ ಇರಲಿಲ್ಲ. ಮನೆಯವರ ತೀವ್ರ ವಿರೋಧದ ನಡುವೆಯೂ ಅಕ್ಕ ಲತಾ ಮಂಗೇಶ್ಕರ್ ಅವರ ಸೆಕ್ರೆಟರಿಯನ್ನೇ ವಿವಾಹವಾಗಿ ಮಂಗೇಶ್ಕರ್ ಕುಟುಂಬದಲ್ಲಿ ಬಿರುಗಾಳಿ ಎಬ್ಬಿಸಿದ್ದರು. ಈ ಒಂದು ನಿರ್ಧಾರ ಅಕ್ಕ ತಂಗಿಯ ನಡುವೆ ದಶಕಗಳ ಕಾಲ ಶೀತಲ ಸಮರಕ್ಕೆ ಕಾರಣವಾಗಿತ್ತು. ಪತಿಯ ಮನೆಯಲ್ಲಿ ಅನುಭವಿಸಿದ ಕಿರುಕುಳದಿಂದಾಗಿ ಗರ್ಭಿಣಿಯಾಗಿದ್ದಾಗಲೇ ಮಕ್ಕಳೊಂದಿಗೆ ತವರು ಮನೆಗೆ ಮರಳಿದ ಆಶಾ ಅಕ್ಷರಶಃ ಬೀದಿಗೆ ಬಿದ್ದಿದ್ದರು. ಆದರೆ ಛಲಬಿಡದ ಆಶಾ ಅಕ್ಕನ ನೆರಳಿನಿಂದ ಹೊರಬಂದು ತನ್ನದೇ ಆದ ವಿಭಿನ್ನ ಶೈಲಿಯ ಮೂಲಕ ಗಾಯನ ಲೋಕದಲ್ಲಿ ಕ್ರಾಂತಿ ಮಾಡಿದ್ದರು. ಕ್ಯಾಬರೆಯಿಂದ ಗಜಲ್ವರೆಗೆ ಅವರು ಹಾಡಿದ ಶೈಲಿಯೇ ಇಲ್ಲ. ಬದುಕಿನಲ್ಲಿ ಒಂಟಿಯಾದಾಗ ಹೆಗಲಾದ ಆಡಿ ಬರ್ಮರ್ ಅವರೊಂದಿಗೆ 2ನೇ ವಿವಾಹವಾದ ಆಶಾ ತಮಗಿಂತ 6 ವರ್ಷ ಕಿರಿಯ ಪತಿಯೊಂದಿಗೆ ಅದ್ಭುತ ಸಂಗೀತದ ಇನ್ನಿಂಗ್ಸ್ ಆರಂಭಿಸಿದರು. ಪಂಚಮದ ಆಶಾ ಜೋಡಿ ಬಾಲಿವುಡ್ನ ಸುವರ್ಣ ಯುಗವನ್ನೇ ಸೃಷ್ಟಿಸಿತು. ಆಶಾ ಭೋಸ್ಲೆ ಅವರ ನಿಧನಕ್ಕೆ ಕರ್ನಾಟಕದ ರಾಜ್ ಕುಟುಂಬ ಕೂಡ ಕಂಬನಿ ಮಿಡಿದಿದೆ. ಈ ಬಗ್ಗೆ ಮಾತನಾಡಿದ ನಟ ರಾಘವೇಂದ್ರ ರಾಜ್ಕುಮಾರ್ ಅವರು ಗಾಯಕಿ ಆಶಾ ಅವರಿಗೂ ಹಾಗೂ ದೊಡ್ಡಮನೆಗೂ ಇದ್ದ ಸಂಬಂಧವನ್ನ ನೆನಪಿಸಿಕೊಂಡಿದ್ದಾರೆ. ಗಾನ ಕೋಗಿಲೆ ನಿಧನಕ್ಕೆ ಪ್ರಧಾನಿ ಮೋದಿ ಸೇರಿದಂತೆ ಹಲವರು ಕಂಬನಿ ಮಿಡಿದಿದ್ದಾರೆ. ಆಶಾ ಭೋಸ್ಲೆ ಅವರು ನಾನು ಯಾವತ್ತೂ ಅವ್ರನ್ನ ನೇರವಾಗಿ ಮೀಟ್ ಮಾಡಿ ಹಾಡುಗಳು ತುಂಬ ಕೇಳಿದ್ರು. ಫ್ಯಾನ್ ಅವರು ತಕ್ಷಣ ಒಂದು ಕಡೆ ಲತಾ ಮಂಗೇಶ್ಕರ್ ಒಂದು ಕಡೆ ಆಶಾ ಭೋಸ್ಲೆ ಜೊತೆ ಹಂಗೆ ಫೇಮಸ್ ಆಗುತ್ತೆ. ಆಶಾ ಭೋಸ್ಲೆ ತುಂಬ ವೆರೈಟೀಸಾಗಿ ಆಡ್ತಿದ್ದಾರೆ. ಒಂದೇ ಸಾಫ್ಟ್ ಸಾಂಗ್ಗಳಿಗೆ ರಫ್ ಸಾಂಗ್ಗಳು ಎಲ್ಲ ಥರ ಸಾಂಗ್ ಹಾಡ್ತಾಯಿದ್ರು. ನಮ್ಮ ತಂದೆಗೆ ಭಾಳ ಇಷ್ಟ ಆಶಾ ಭೋಸ್ಲೆ. ಆಮೇಲೆ ಅವರು ಭೇಟಿಯಾಗಿದ್ದಾರೆ. ನಾವು ನೋಡಿಲ್ಲ. ಇಂಡಸ್ಟ್ರಿ ತುಂಬ ದೊಡ್ಡ ಲಾಸ್. ಒಟ್ಟಾರೆಯಾಗಿ 16ರ ಪ್ರಾಯದ ಸಂಘರ್ಷದಿಂದ 92ರ ಇಹಲೋಕ ತ್ಯಜಿಸುವವರೆಗಿನ ಆಶಾ ಅವರ ಪಯಣ ಸುದೀರ್ಘವಾದುದು. ಗಿನ್ನಿಸ್ ದಾಖಲೆ ಬರೆದ ಈ ಮಹಾನ್ ಚೇತನ ಇಂದು ಭೌತಿಕವಾಗಿ ನಮ್ಮೊಂದಿಗೆ ಇಲ್ಲದಿದ್ದರೂ ಅವರ ಮಧುರ ಧ್ವನಿ ಎಂದಿಗೂ ಅಮರ. ಆ ಮಧುರ ಕಂಠದ ಗಾಯಕಿ ಈಗ ಶಾಶ್ವತವಾಗಿ ಮೌನಕ್ಕೆ ಶರಣಾಗಿದ್ದಾರೆ. ರಮ್ಯ ಕೃಷ್ಣ, ಫಿಲ್ಮ್ ಬ್ಯೂರೋ, ಫ್ರೀಡಂ ಟಿವಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.